ಕೆಂಪು ಸಮುದ್ರ, ರೆಡ್ ಸಿ. ಈ ಪದ ಕೇಳಿದ ತಕ್ಷಣವೇ ನಮ್ಮ ನೆನಪಿಗೆ ಬರುವಂತಹದ್ದು ಫರೋಹನ ಸೈನ್ಯ ಮತ್ತು ಇಸ್ರಾಯೇಲ್ ಜನಾಂಗ. ಸತ್ಯವೇದದಲ್ಲಿ ವಿಮೋಚನಕಾಂಡ 14ರಲ್ಲಿ ಬರೆದಿರುವಂತಹ ಈ ಘಟನೆ ನಿಜವೇ ಅಥವಾ ಸುಳ್ಳೇ? ನಿಜಕ್ಕೂ ಇಲ್ಲಿ ಏನು ನಡೆದಿದೆ? ಇದರ ಹಿಂದಿರುವ ಮಿಸ್ಟರಿ ಏನು? ಅನೇಕರು ಸತ್ಯವೇದದಲ್ಲಿ ಬರೆದಿರುವಂತಹ ಈ ಘಟನೆ ಒಂದು ಕಟ್ಟುಕತೆ ಎಂಬುದಾಗಿ ಹೇಳುತ್ತಾರೆ. ಆದರೆ ಸತ್ಯವೇದದಲ್ಲಿ ಬರೆದಿರುವಂತಹ ಯಾವುದೂ ಸಹ ಕಟ್ಟುಕತೆ ಅಲ್ಲ ಎಂಬುದನ್ನು ಸಾಬೀತುಪಡಿಸಲಾಗಿದೆ. ಸತ್ಯವೇದದಲ್ಲಿ ಕೆಂಪು ಸಮುದ್ರಕ್ಕೆ ಎಷ್ಟೋ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಈ ಸಮುದ್ರದ ಮೇಲೆ ಆಗಾಗ್ಗೆ ಹೆಚ್ಚಿನ ಗಾಳಿ ಬೀಸುತ್ತಿರುತ್ತದೆ. ಪ್ರಸ್ತುತ ಇಸ್ರಾಯೇಲ್ನಿಂದ ಐಗುಪ್ತ ದೇಶಕ್ಕೆ ರಸ್ತೆಯ ಮಾರ್ಗದಲ್ಲಿ ನಾವು ಪ್ರಯಾಣ ಮಾಡುವುದಾದರೆ ಈ ಕೆಂಪು ಸಮುದ್ರದ ತೀರಕ್ಕೆ ಹಾಕಿರುವ ಮಾರ್ಗದಿಂದ ನಾವು ಪ್ರಯಾಣ ಮಾಡಬಹುದು. ಕೆಲವು ದಶಕಗಳ ಹಿಂದೆಯಷ್ಟೇ ಈ ಕೆಂಪು ಸಮುದ್ರ ಹಾಗೂ ಮೆಡಿಟರೇನಿಯನ್ ಸಮುದ್ರಗಳನ್ನು ಒಟ್ಟಾಗಿ ಸೇರಿಸಿ ನಡುವೆ ಸೂಯೆಜ್ ಕಾಲುವೆಯನ್ನು ನಿರ್ಮಿಸಿ ನೌಕೆದಾರರು ಸಾಗಲು ಅನುಕೂಲವಾಗುವಂತೆ ಮಾಡಿ ಏಷ್ಯಾ ಹಾಗೂ ಯುರೋಪ್ ಖಂಡಗಳ ಮಧ್ಯದಲ್ಲಿರುವ ದೂರವನ್ನು ಕಡಿಮೆ ಮಾಡಿದ್ದಾರೆ. ಸತ್ಯವೇದದಲ್ಲಿ ದೇವರು ಈ ಕೆಂಪು ಸಮುದ್ರವನ್ನು 2 ಭಾಗಗಳನ್ನಾಗಿ ಮಾಡಿದರು ಎಂಬುದಾಗಿ, ಈ 2 ಭಾಗವಾದ ಕೆಂಪು ಸಮುದ್ರದ ಮಧ್ಯದಲ್ಲಿ ಇಸ್ರಾಯೇಲರು ಒಣನೆಲದ ಮೇಲೆ ನಡೆದರು ಎಂಬುದಾಗಿ, ಹಿಂದೆ ಅವರನ್ನು ಹಿಂಬಾಲಿಸಿ ಬಂದಂತಹ ಫರೋಹನ ಸೈನ್ಯ ಅದರಲ್ಲಿ ಮುಳುಗಿ ಹೋಯಿತು ಎಂಬುದಾಗಿ ವಿಮೋಚನಕಾಂಡ 14ನೇ ಅಧ್ಯಾಯದಲ್ಲಿ ನಾವು ಕಾಣಬಹುದು. ಆದರೆ ಸತ್ಯವೇದವನ್ನು ನಂಬದೇ ಇರುವಂಥ ಕೆಲವರು ಇದು ಕೇವಲ ಒಂದು ಕಟ್ಟುಕತೆ ಎಂಬುದಾಗಿ ಇದನ್ನು ತಳ್ಳಿಬಿಡುತ್ತಿದ್ದಾರೆ. ಆದರೆ ವಿಜ್ಞಾನಿಗಳು ಇತ್ತೀಚೆಗೆ ನಡೆಸಿದಂಥ ಸಂಶೋಧನೆಗಳು ಸತ್ಯವೇದದಲ್ಲಿ ಬರೆದಿರುವಂಥ ಈ ಘಟನೆ ನಿಜಕ್ಕೂ ಕಟ್ಟುಕತೆಯಲ್ಲ, ಆದರೆ ಸತ್ಯವಾಗಿ ಕರ್ತನು ಈ ಕಾರ್ಯಗಳನ್ನು ಮಾಡಿದ್ದಾನೆ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತಿವೆ. 1987ರಲ್ಲಿ ಡಾಕ್ಟರ್ ಲೆನಾರ್ಡ್ ಮುಲ್ಲರ್ ಅನ್ನುವಂಥ ಒಬ್ಬ ಡೀಪ್ ಸಿ ಇನ್ವೆಸ್ಟಿಗೇಟರ್, ಅಂದರೆ ಸಮುದ್ರ ಗರ್ಭ ಸಂಶೋಧಕರು ಇನ್ನೂ ಹಲವಾರು ಮಂದಿ ಸಂಶೋಧಕರ ಜೊತೆಯಲ್ಲಿ ಸೇರಿ ಈ ಸಮುದ್ರದ ಆಳಭಾಗದಲ್ಲಿ ಸಂಶೋಧನೆಯನ್ನು ನಡೆಸಿದರು. ಆ ಸಮಯದಲ್ಲಿ ಅಲ್ಲಿ ಮುಳುಗಿ ಹೋಗಿರುವಂಥ ಸಾವಿರಾರು ರಥಚಕ್ರಗಳನ್ನು ಅವರು ಕಂಡುಹಿಡಿದರು. ಇವುಗಳನ್ನು ಪರೀಕ್ಷಿಸಿ ನೋಡಲಾಗಿ ಇವು ಫರೋಹನ ಕಾಲದ ರಥಚಕ್ರಗಳೇ ಹೌದೆಂದು ಸಾಬೀತುಪಡಿಸಲಾಗಿದೆ. ಆ ಸಮಯದಲ್ಲಿ ಇಂಟರ್ನ್ಯಾಷನಲ್ ಟಿವಿ ಚಾನೆಲ್ಗಳು ಸಹ ಇವೆಲ್ಲವುಗಳನ್ನು ಪ್ರಸಾರ ಮಾಡಿದವು. ನೀವು ಗೂಗಲ್ನಲ್ಲಿ ಹೋಗಿ ರೆಡ್ ಸಿ ಎಂಬುದಾಗಿ ಟೈಪ್ ಮಾಡುವುದಾದರೆ ಅವುಗಳ ಚಿತ್ರಗಳು ನಿಮಗೂ ಸಹ ಸಿಗುತ್ತವೆ. ಆದರೆ ಈಜಿಪ್ಟ್ ಸರ್ಕಾರವು ಕೆಂಪು ಸಮುದ್ರದಲ್ಲಿರುವ ಯಾವುದನ್ನು ಸಹ ಮೇಲಕ್ಕೆ ತೆಗೆಯಬಾರದೆಂಬುದಾಗಿ ನಿಬಂಧನೆಗಳನ್ನು ಹಾಕಿರುವುದರಿಂದ ಅವುಗಳನ್ನು ಹೊರಕ್ಕೆ ತೆಗೆಯಲು ಸಾಧ್ಯವಾಗಲಿಲ್ಲ. ಇದಿಷ್ಟೇ ಅಲ್ಲದೆ ರಷ್ಯಾ ಶಾಸ್ತ್ರಜ್ಞನಾದ ಸೆಂಟ್ ಪೀಟರ್ಸ್ಬರ್ಗ್ ಹಾಗೂ ಅಲೆಕ್ಸ್ ಎಂಬುವಂಥ 2 ಶಾಸ್ತ್ರಜ್ಞರು ಸತ್ಯವೇದದಲ್ಲಿ ಬರೆದಿರುವಂಥ ಈ ವಿಷಯಗಳ ಬಗ್ಗೆ ಸಂಶೋಧನೆ ಮಾಡಲು ಇನ್ನು ಮುಂದೆ ಬಂದರು. ಇವರು ಅನೇಕ ಪರಿಶೋಧನೆಗಳನ್ನು ಮಾಡಿದ ನಂತರ ಇನ್ನೂ ಅನೇಕ ಅಚ್ಚರಿಗಳನ್ನು ಕಂಡುಹಿಡಿದರು. ಸತ್ಯವೇದದಲ್ಲಿ ವಿಮೋಚನಕಾಂಡ 14:21ನೇ ವಚನದಲ್ಲಿ ಬರೆದಿರುವ ಪ್ರಕಾರವೇ ಬಲವಾದ ಗಾಳಿ ಬೀಸಿರುವ ನಿಮಿತ್ತವೇ ಆ ಸಮುದ್ರವು ಇಬ್ಬಾಗವಾಯಿತು ಎಂಬುದನ್ನು ಅವರು ನಿರೂಪಿಸಿ ತೋರಿಸಿದರು. ಆ ಕಡೆಯಲ್ಲಿ ನೀರು, ಈ ಕಡೆಯಲ್ಲಿ ನೀರು ನಿಂತುಕೊಳ್ಳೋದಕ್ಕೆ ಸುಮಾರು 2 ಕಿಲೋಮೀಟರ್ ಜಾಗ ಖಾಲಿಯಾಗಿತ್ತು. ಅದರ ಮಧ್ಯದಲ್ಲಿ ಸುಮಾರು ಒಂದು ಬಾರಿಗೆ 18,000 ಮಂದಿ ಪ್ರಯಾಣ ಮಾಡಿರುತ್ತಾರೆ ಎಂಬುದಾಗಿ ಅವರು ಅಂದಾಜು ಮಾಡಿ ತಿಳಿಸಿದರು. ಇನ್ನು ಇಸ್ರಾಯೇಲ್ಯರು ಯಾವಾಗ ಕೆಂಪು ಸಮುದ್ರವನ್ನು ದಾಟಿದರು ಎಂಬುದಾಗಿ ಅನೇಕ ಭಿನ್ನಾಭಿಪ್ರಾಯಗಳು ಉಂಟು. ಕೆಲವರು ಕ್ರಿಸ್ತಪೂರ್ವ 1290ರಲ್ಲಿ ಎಂಬುದಾಗಿ ಹೇಳುತ್ತಾರೆ. ಆದರೆ ಇದಕ್ಕೆ ಲೇಖನಗಳ ಆಧಾರವಾಗಲಿ ಚಾರಿತ್ರಿಕ ಆಧಾರವಾಗಲಿ ಸಿಗಲಿಲ್ಲ. ಆದರೆ 1 ಅರಸುಗಳು 6ನೇ ಅಧ್ಯಾಯ 1ನೇ ವಚನ, ನ್ಯಾಯಸ್ಥಾಪಕರು 11ನೇ ಅಧ್ಯಾಯ 26ನೇ ವಚನದ ಪ್ರಕಾರ ನಾವು ಪರಿಶೀಲಿಸುವುದಾದರೆ ಈ ಘಟನೆ ಕ್ರಿಸ್ತಪೂರ್ವ 1446ರ ಮಧ್ಯದಲ್ಲಿ ನಡೆದಿದೆ ಎಂಬುದಾಗಿ ತಿಳಿಯಲಾಗುತ್ತದೆ. ಅಂದರೆ ಸೊಲೊಮೋನನು ಆಳ್ವಿಕೆ ಮಾಡಿದ ಕಾಲವು ಕ್ರಿಸ್ತಪೂರ್ವ 970ರಿಂದ 930ರವರೆಗೆ. ಹಾಗಾದರೆ ಈತನು ಮಾಡಿದ ರಾಜ್ಯ ಆಳ್ವಿಕೆಯ ಪ್ರಕಾರ ನಾವು ಸತ್ಯವೇದದಲ್ಲಿ ಬರೆದಿರುವ ಲೆಕ್ಕಗಳ ಅನುಸಾರವಾಗಿ ಕೆಂಪು ಸಮುದ್ರವನ್ನು ದಾಟಿರುವಂತಹುದು ಕ್ರಿಸ್ತಪೂರ್ವ 1446 ಇಲ್ಲವೇ 45ನೇ ವರ್ಷದಲ್ಲಿ ನಡೆದಿದೆ ಎಂಬುದನ್ನು ಈ ಶಾಸ್ತ್ರಜ್ಞರು ಒಪ್ಪಿಕೊಂಡರು. ಏನು ಹೇಗಾದರೂ ಸರಿ, ಈ ಕಾಲದ ಪಂಡಿತರ ಬಗ್ಗೆ ಭಿನ್ನಾಭಿಪ್ರಾಯಗಳು ಇದ್ದರೂ ಸಹ ವಿಮೋಚನಕಾಂಡ 14ರಲ್ಲಿ ಬರೆದಿರುವ ಪ್ರಕಾರ ಫರೋಹನಲ್ಲಿಯೂ ಅವನ ಸೈನ್ಯದಲ್ಲಿಯೂ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ನಾನು ಪ್ರಖ್ಯಾತಿಗೊಳ್ಳುವೆನು ಅನ್ನುವ ಮಾತು ಆ ದಿನ ಇಸ್ರಾಯೇಲ್ಯರ ಮಧ್ಯದಲ್ಲಿಯೂ ಈಗ ನಮ್ಮ ಮಧ್ಯದಲ್ಲಿಯೂ ನೆರವೇರಿದೆ. ಶಾಸ್ತ್ರಜ್ಞರು ಕಂಡುಕೊಂಡಂತಹ ಫರೋಹನ ರಥಗಳು, ಚಕ್ರಗಳು, ಕುದುರೆಗಳ ಎಲುಬುಗಳ ಮೂಲಕ ಈಗ ದೇವರಿಗೆ ಮಹಿಮೆ ಉಂಟಾಗುತ್ತಿದೆ. ಸತ್ಯವೇದದಲ್ಲಿ ಕರ್ತನು ಮಾಡಿರುವ ಅದ್ಭುತಗಳು ನಿಜಕ್ಕೂ ಸತ್ಯವೆಂಬುದನ್ನು ಇವೆಲ್ಲವೂ ನಿರೂಪಿಸಿ ತೋರಿಸುತ್ತಿವೆ. ಆದರೆ ಕರ್ತನಿಗೆ ಮಹಿಮೆ ಉಂಟಾಗಬಾರದೆಂಬುದಾಗಿ ಐಗುಪ್ತ ಸರ್ಕಾರವು ಸಹ ಆ ಸಮುದ್ರದಲ್ಲಿ ಇರುವವುಗಳನ್ನು ಹೊರಗೆ ತೆಗೆಯಲು ಬಿಡುತ್ತಿಲ್ಲ. ತೆಗೆದಂತಹ ಕೆಲವುಗಳನ್ನು ಮಾತ್ರ ಐಗುಪ್ತದ ಮ್ಯೂಸಿಯಂನಲ್ಲಿ ಇಡಲಾಗಿದೆ.
ಸಂಶೋಧಕರು ನಡೆಸುತ್ತಿರುವಂತಹ ಪ್ರತಿ ಸಂಶೋಧನೆಗಳು ಸಹ ಸತ್ಯವೇದವು ನಿಜವಾಗಿಯೂ ಸತ್ಯ ಗ್ರಂಥವೆಂಬುದನ್ನು ನಿರೂಪಿಸಿ ತೋರಿಸುತ್ತಿವೆ. ಇದರ ತಳಭಾಗದಲ್ಲಿ ಸಂಶೋಧಿಸಿದಷ್ಟು ಹೊಸ ಹೊಸ ಕಾರ್ಯಗಳು ಪತ್ತೆಯಾಗಿ ಈ ಘಟನೆ ನಿಜಕ್ಕೂ ನಡೆದಿದೆ ಎಂಬುದಕ್ಕೆ ಸಾಕ್ಷಿ ಕೊಡುತ್ತಿವೆ. ನೋಡಿ ನಂಬುವವನಿಗಿಂತ ನೋಡದೆ ನಂಬುವವನು ಧನ್ಯನು, ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನೆಂಬುದಾಗಿ ನಮ್ಮ ಕರ್ತನಾದ ಯೇಸು ತಿಳಿಸಿದ್ದಾರೆ. ಆತನನ್ನು ಆತನ ಕಾರ್ಯಗಳನ್ನು ನಂಬುವ ಜನರೇ ಧನ್ಯರಾಗಿದ್ದಾರೆ. ನೀವು ಸಂಶಯ ಪಡದೆ ಆತನನ್ನು ನಂಬಲು ಸಿದ್ಧರಾಗಿರುವಿರಾ?